ಬೈ ಬಾಣಂತಿ ಏನು ಹಿಂಗೆ ರೆಡಿ ಮಾಡ್ತಾರೆ ಬಾಣಂತಿನ? ಬಾಣಂತಿರಿಗೆ ಬ್ರ್ಯಾಂಡಿ ಕುಡಿಸ್ತಾರಂತಲ್ವಾ? ಹಾಂ, ಕೊಟ್ಬಿಟ್ಟಿದ್ದೀರಾ ಈಗ ಆಲ್ರೆಡಿ? ಹಿಂಗೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಏನಾದ್ರು ಬ್ರ್ಯಾಂಡ್ ಗಿಡ್ ಇದೆಯಮ್ಮ? ಬಂಗಾರಿ ಯಾರೇ ನೀ ಬುಲ್ಬುಲ್ ಆನೋನ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗೋದ್ರ ಜೊತೆಗೆ ನನ್ನ ಮಗಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಬೇಬಿಗೆ ಟಿಶ್ಯೂ ತಗೊಂಡು ಒರೆಸ್ತಾರೆ. ನೀನು ನಾವೆಲ್ಲ ಒರ್ಸೋದು ನೋಡ್ಕೊಂತಾರಲ್ಲ. ಏ ಆನ ಅಲ್ಲವ ಎಲ್ಲ ಶೂಟ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಶೂಟ್ ಮಾಡೋದಿಲ್ವಲ್ಲ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಇವಾಗ ಮೌಲ್ಯನ ಮನೆಗೆ ಹೋಗ್ತಾ ಇದ್ದೀನಿ. ಮೌಲ್ಯ ಅವರ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಆ ಸಣ್ಣ ಗ್ಯಾಪಲ್ಲಿ ಈಗ ನಾನು 1512 ಸಲೂನ್ಗೆ ಬಂದು ಮೌಲ್ಯನ ಫೇವ್ರೆಟ್ ಒಬ್ಬರು ಇದ್ದಾರೆ, ಅಂದರೆ ಈ 1512 ಸಲೂನಲ್ಲಿ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಅವಳಿಗೆ ಬಾಣಂತಿ ಅಲ್ವಾ, ಸೊ ಬಾಣಂತಿಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾದರೆ ಅವಳು ಬೇಗ ರಿಕವರಿ ಆಗ್ತಾಳೆ. ಸೊ ಅದಕ್ಕೋಸ್ಕರ ಬಾಡಿ ಮಸಾಜ್ ಅದು ಎವ್ರಿ ಬಾಣಂತಿ ಇದ್ರಲ್ಲಿ ಮಾಡ್ತಾರಲ್ಲ. ಸೊ ಈಗೆಲ್ಲ ಅವ್ರ ಅಮ್ಮಂದಿರು ಅಥವಾ ಅಜ್ಜಿದಿರು ಮಾಡೋ ಕಾಲ ಹೋಯಿತು. ಈಗ ಅವ್ರಗಳಿಗೆ ಶಕ್ತಿ ಇರೋದಿಲ್ಲ, ಇವನ್ ಟೈಮೂ ಇರೋದಿಲ್ಲ. ಈಗ ಇಲ್ಲಿಂದ ಕರ್ಕೊಂಡು 1512 ಸಲೂನಿಂದ ಕರ್ಕೊಂಡು ಈಗ ನಾನು ಬಾ ಅಂತ ಹೇ ಹಾಯ್ ಹಲೋ ಹಲೋ ಬರೀ ಏನು ನಾನು ಈಗ ಬಂದಿದ್ದೀನಿ. ಬನ್ನಿ ಆಟ ಆಡೋಣ ಬನ್ನಿ. ಬಾ ಹೇಗೆಂದ ನಾವು ಸಿಕ್ಕಾಪಟ್ಟೆ ಓವರಾಗಿ ಆಡ್ತಾ ಇದ್ದಾರಂತೆ. ಅದು ಏನೋ ನೋಡ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ನಾವು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಬಾಣಂತಿ ಪಾಪ ಇದೇನಂತಾರೆ ಇದಕ್ಕೆ ಫಲ ಮೌಲ್ಯ ಬಾಣಂತಿ ಪೊಂಗಲ್. ಟೇಸ್ಟ್ ಅಂತ ಡಿಫ್ರೆಂಟ್ ಆಗಿದೆ, ಬಟ್ ಗೊತ್ತಿಲ್ಲ ಸುಬ್ಬಿ ಏನಾದ್ರು ಹಾಕಿದ್ದಾರೆ ಅಂತ ಅದಕ್ಕೆ. ನಾವು ಏನಕ್ಕೆ ಹಂಗೆ ಆಡ್ತಿದ್ಯಾ ನಾವು ನೀನು ಆಗ್ಲಿಂದ ಹುಚ್ಚಂತರ? ಆ ಲವ್ ಸೀನ್ ನೋಡ್ಕೊಡಿ, ಏನು ಒಳಗಡೆ ಬ್ಲಸ್ಸಿಂಗು. ಯೂತ್ ಅನ್ನೋದು ತಮಿಳು ಫಿಲ್ಮು, ಸಬ್ ಟೈಟ್ಲ್ ಓದ್ತಾನೆ, ಅದನ್ನ ನೋಡ್ತಾನೆ, ಎಂಜಾಯ್ ಮಾಡ್ತಾನೆ. ನನಗೆ ಬೈ ಬಾಣಂತಿ ಏನು ಹಿಂಗೆ ರೆಡಿ ಮಾಡ್ತಾರೆ ಬಾಣಂತಿನ? ಏಕೆ? ಕ್ಯೂಟ್. ಏಕೆ? ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ನಿಮಗೆ ತೋರಿಸಿದಾಗ 11 ಗಂಟೆ ಅಲ್ವಾ, ನನ್ನ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ವಾಪಸ್ ಬರೋಷ್ಟರೊಳಗೆ ಈಗ ಸಮಯ 4:35. ಓಕೆ, ಮೌಲ್ಯ ಸ್ನಾನ ಮಾಡಿ ರೆಸ್ಟ್ ತಗೊಂಡು ಊಟ ಮುಗಿಸಿಲ್ಲ, ರೆಸ್ಟ್ ತೊಗೊಂಡು ಮಲ್ಕೊಂಡವರು ಇವಾಗ ಸ್ವಲ್ಪ ಹೊತ್ತಲ್ಲಿ ಎದ್ದಿದ್ದಾರೆ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡಿ ನನ್ನ ಸುಬ್ಬಿ ನೋಡಿ ಹೀಗಾಗಿದ್ದಾರೆ. ಸುಬ್ಬಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಬಾಣಂತಿ ಮನೆ ಕೆಲಸ ಇವತ್ತು ಅಫಿಷಿಯಲ್ ಆಗಿ ಮೌಲ್ಯ ಅವರ ಬಾಣಂತನ ಶುರುವಾಗಿದೆ. ಸೊ ಬಾಣಂತನದಲ್ಲಿ ಇವತ್ತು ಏನೇನಾಯ್ತು ಅಂತ ಅನ್ನೋದು ನೆಕ್ಸ್ಟ್ ಅಪ್ಡೇಟ್ಗಳು ಸಿಗುತ್ತೆ. ಬಟ್ ಈಗ ಸದ್ಯಕ್ಕೆ ಇದ್ರ ಹಿಂದೆ ಏನೇನಾಯ್ತು ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಓ ಹಲೋ ಬಾಣಂತಿ, ಹಲೋ. ಈಗ ನನಗೊಂದು ಡೌಟು, ನಾನು ಅದ್ರ ಬಗ್ಗೆ ಕಾನ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ. ಏನು ಗೊತ್ತಾ ಕಾನ್ಸೆಪ್ಟು? ಬಾಣಂತಿರಿಗೆ ಬ್ರ್ಯಾಂಡಿ ಕುಡಿಸ್ತಾರಂತಲ್ವಾ? ಹಾಂ, ಸೊ ನಿಮಗೆ ಕೊಡ್ತಾರಾ ಅಮ್ಮ? ನೀವು ಕೊಡ್ತೀರಮ್ಮ? ಹೌದಾ? ಕೊಟ್ಬಿಟ್ಟಿದ್ದೀರಾ ಈಗ ಆಲ್ರೆಡಿ? ಹಿಂಗೆ ಹಾಂ ಕೊಡ್ತೀರಾ? ಸೊ ಅಂದರೆ ಅದನ್ನ ಬೇಕಾಗಿರೋದು ನಾನೇನಾ? ಅದಕ್ಕೆ ಸ್ಪೆಸಿಫಿಕ್ ಆಗಿ ಏನಾದರೂ ಬ್ರ್ಯಾಂಡ್ ಗಿಡ್ ಇದೆಯಮ್ಮ? ಅದಕ್ಕೆ
ಸ್ಪೆಸಿಫಿಕ್ ಆಗಿ ಬ್ರ್ಯಾಂಡ್ ಗಿಂಡಿ ಏನಾದ್ರು ಇದೆಯಾ? ನಮ್ಮ ಇದ್ರಲ್ಲಿ ಅದೇನ ಅಂತೆಲ್ಲ ಏನು ಬಿಸ್ಕೆಟ್ ಬ್ರಾಂಡ್ ಏನೋ ಅಂತ ಬಿಸ್ಕೆಟ್ ಬ್ರ್ಯಾಂಡ್ ಅಂತಿದ್ಯಾ? ಅದೇನೋ ನಮ್ಮ ಅಪ್ಪ ಹಂಗೆ 100 ರೂಪಾಯಿ ಬಿಸ್ಕೆಟ್ ಬ್ರ್ಯಾಂಡ್. ಓ ನನ್ನ ಮಗ ಎದ್ದ. ಬಿಸ್ಕೆಟ್ ಬ್ರ್ಯಾಂಡಿ ಆ ಥರ ಇದೆಯಾ? ಮಿಲ್ಟ್ರಿನಲ್ಲಿ ತರಿಸೋರು ನಮ್ಮಪ್ಪ. ಮಿಲ್ಟ್ರಿಲ್ಲ? ಹಾಂ ಮಿಲ್ಟ್ರಿನಲ್ಲಿ ಅದೇ ಅವ್ರು ಕ್ಯಾಂಟೀನ್ ಅವ್ರು ಕೊಡ್ತಾರಲ್ಲ, ಹಾಂ 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 ಅವ್ರ ಇದ್ರಲ್ಲಿ ಬಾಟ್ಲಿ ಚೆನ್ನಾಗಿರೋದು ಕ್ವಾಲಿಟಿ ಅಂತ ತರಿಸೋರು. ಹಾಂ 30 ಏನೋ ಕೊಟ್ಟು. ಕೊಟ್ಟು ಇದ್ ಮಾಡೋರು. ಇಂಟೆನ್ಷನ್ ಏನು ಮೈ ಸಿಗುತ್ತೆ ಅಂತ ಹಂಗಂತಾರಪ್ಪ, ಗೊತ್ತಿಲ್ಲ ಅದು. ಮಿತ್ತ ಅದು ಇಲ್ಲ ಯಾವುದು ಮಕ್ಕಳಿಗೆ ನಿದ್ದೆ ಮಾಡ್ಬಿಡ್ಲಿ ಅಂತ ಗೊತ್ತಿಲ್ಲ. ಹಾಂ 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 ಹಾಂ. ಸೊ ನಿಮ್ಮಲ್ಲೂ ಈ ಥರದ್ದೆಲ್ಲ ಇದೆಯಾ? ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಗಳಿಗೆ ಕೊಡೋರು ಒಂದು ಸಣ್ಣ ಡಬ್ಬಿ ಮುಚ್ಚಳದಲ್ಲಿ ಶೀತ ಆಗಿತ್ತು ಅಂತಂದ್ರೆ ಹಾಕ್ಬಿಟ್ಟು ಕುಡಿದ್ಬಿಡೋ ಅಂತ ಕುಡಿಸ್ಬಿಡೋರು. ನಂಗೆ ನೆನಪಿದೆ. ಇಲ್ಲ, ನನಗೆ ಚಿಕ್ಕ ವಯಸ್ಸು ನೆನಪಿದೆ ಪಾಪ. ಏನು ಒಂದು ನಾನು 3 ವರ್ಷನೋ 4 ವರ್ಷನೋ ಅಂತ. ಓ ಹಾಯ್, ನನ್ನ ಮನಸ್ಸು ಇಲ್ಲೇ ಎಲ್ಲೋ, ಇವತ್ತು ಆಣವನು ನಾನು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ ಪಾಪ. ನಾನು ಅಲ್ಲಿಗೆ ಸುಬ್ಬಿನ ಬನ್ನಿ ಅಂತ ಹೇಳಿದ್ರೆ ಸುಬ್ಬಿ ಬರಕ್ ರೆಡಿ ಇಲ್ಲ. ಕೇಳಿದ್ರೆ ಹಿಂಗಂದ್ರು, ಇಲ್ಲಿ ನೋಡಿ ಕೆಲಸ ಹೇಗೆ ಬಿದ್ದೈತೆ ನೋಡಿ ಅಂತಂದ್ರು. ಆನವನ ನಾನು ಇದಕ್ಕೆ ಎಕ್ಸಿಬಿಷನ್ ಕರ್ಕೊಂಡು ಹೋಗೋಣ ಅಂತ. ಬಂಗಾರಿ ಯಾರೇ ನೀ ಬುಲ್ಬುಲ್ ಟಗಡಗಡಗಡಗಡಗಡಗಡಗಡಗಡ. ಪಾಪ ನಿಂದೆಲ್ಲ ಹೆಂಗೆ ಹೋಗ್ತದೆ ಇವತ್ತು? ಸ್ವಲ್ಪ ಓಕೆನಾ? ನೀನು ಆಗಲಿ ಸೊಂಟ ಅಂತ ಪೇಚಾಡ್ತಿದ್ದಲ್ಲ, ಏನು ಅಮ್ಮ ಸೊಂಟ ಅಲ್ಲಾಡ್ಸೋಕ್ಕಾಗ್ತಿರ ಆ ಥರ ಅಳ್ತಾ ಇದ್ಲು. ದಿನ ಏನು ನಾನು ಮಲ್ಕೊಳ್ಳೋದೇ ಅವಾಯ್ಡ್ ಮಾಡ್ಬಿಡ್ತೀನಿ. ಅಂದ್ರೆ ಮಲ್ಕೋಬೇಕಾ ಅನ್ನೋ ತರ ಹೇಳಕ್ಕಾಗಲ್ಲ. ಯಾರನ್ನ ಕರೀಲಿ ಯಾವಾಗೂನು. ಅಂದ್ರೆ ಈ ಕಾಲದವ್ರಿಗೆ ಸ್ವಂತನೇ ಪ್ರಾಬ್ಲಮ್ ಆ ತರ ಆಗೋಗ್ತೈತೆ ಕಣ. ನಮ್ಮವ್ರು ಒಂಚೂರು ಎದ್ದೇಳತ್ತಾ ಇದ್ರು, ಈಗಿನವ್ರು ಈ ತರ ಎಲ್ಲ ಆದ್ರೆ ಮಲಗೇ ಬಿಡ್ತಾರೆ. ಏನಪ್ಪಾ ಅನ್ನಂಗಾಗುತ್ತೆ. ಈಗ ಇವಾಗ ನೀವ್ ಹೇಳ್ತೀರಲ್ವಾ ಬಾಣಂತನ, ಯಾರು ಈಗ ನಮ್ಮಷ್ಟು ಇಷ್ಟಗೊಂಡು ಮಾಡಲ್ಲ ಗೊತ್ತಾ? ಮಾಡಿ ಮಾಡೋದು ಇಲ್ಲ. ಕೆಲಸ ಎಲ್ಲ ಹೋಗ್ರಿ ಅಂತಾರೆ ಗೊತ್ತಾ? ಕರೆಕ್ಟ್. ಅಷ್ಟೊಂದು ಆಗಿನ ಕಾಲದ್ದು ನಾವು ನಡೆಸ್ಕೊಂಡ್ ಬಂದೇನೆ ಹೆಣ್ಮಕ್ಳುಗಳಿಗೆ ಶಕ್ತಿ ಇರಲ್ಲ. ಹೌದು. ಇನ್ನು ನಾವ್ ಇವಾಗ ಮಾರ್ಕೆಟ್ ಇಂದ ಶಾಕೆ ಸೊಪ್ಪಿನದು ಕೊಡಿ ಬಾಣಂತಿಗೆ ಹಾಕೋದಕ್ಕೆ ಅಂತಂದ್ರೆ ಕೊಡ್ತಾರೆ. ಶಾಕೆ ಸೊಪ್ಪ ಈಗ ಅದೇ ಸ್ನಾನನೇ ಮಾಡಿದ್ ನಾನು. ಶಾಕೆ ಸೊಪ್ಪು ನೆನ್ನೆ ಒಂದೇನೋ ಒಂದಷ್ಟು ಒಂದು ಬ್ಯಾಗಲ್ಲಿ ಇತ್ತಲ್ಲ ಅದ 5 ತರ ಸೊಪ್ಪುನೇನೋ ಪ್ಯಾಕ್ ಮಾಡಿರ್ತಾರೆ. ಓ ಆಲ್ರೆಡಿ ರೆಡಿ ಇರುತ್ತೆ. ನೆನ್ನೆ ಎಲ್ಲೋ ಒಂದು ಬ್ಯಾಗಲ್ಲಿ ನೋಡ್ಬೋದು. ಇದು ಶಾಕೆ ಅಂದರೆ ಬೇವಿನ ಸೊಪ್ಪು ಅದೆಲ್ಲ ಇದೆ. ಮಳ್ಳ ನೀರು ಚೆನ್ನಾಗಿ ಮಳ್ಳದಕ್ಕೆ ಸೊಪ್ಪಿಂದು ರಸ ಎಲ್ಲ ಹೀರ್ಕೊಂಡು ಇದು ತಲೆಗೆ ಸ್ನಾನ ಮಾಡ್ಸೋ ದಿವಸ ಹಾಕಿದ್ರೆ ತಲೆಯಲ್ಲಿರೋ ಇದು ಸ್ಟೀಮ್ ತರ ಬರುತ್ತೆ ತಲೆಯಿಂದ. ಅಂದ್ರೆ ಕೆಟ್ಟ ನೀರು ಮೈಯಲ್ಲಿ ಇರೋ ಕೆಟ್ಟ ನೀರೆಲ್ಲ ಬರುತ್ತೆ. ಅದನ್ನ ಅದನ್ನ ಸ್ನಾನ ಮಾಡಿಸಿ 6 ಬಕೆಟ್ 5 ಬಕೆಟ್ 6 ಬಕೆಟ್ ನೀರು ಹಾಕೋದೊಳಗೆ ನೀರ್ ಹಾಕಿ ಅವಳಿಗೆ ಅರ್ಶನ ಉಜ್ಜಿ ಕಸ್ತೂರಿ ಅರ್ಶನ ಅದು ಅರ್ಶನ ತಗೊಂಡಿರ್ತೀವಿ. ಯಾಕೆಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಪ್ಯಾಚಸ್ ತರ ಆಗಿರುತ್ತೆ ಬಾಡಿಲೆಲ್ಲ, ಒಂದು ಲೇಯರ್ ಪಿಗ್ಮೆಂಟೇಶನ್ ಆಗಿರುತ್ತೆ. ಕತ್ತು ಅದ್ರಲ್ಲೇ ಹೋಗೋದಲ್ಲ. ಈಗ ತರಿಸ್ತಿರಲ್ಲ ಅದರಲ್ಲಿ ಮತ್ತೆ ಕಸ್ತೂರಿ ಅರ್ಶನ ಕಡಲೆ ಇವಾಗ ಅಮ್ಮನೇ ಒಂದು ಹಿಟ್ಟು ಮಾಡ್ತಾರೆ, ಅದ್ರಲ್ಲೇ ನಾವು ಮಕ್ಳುಗಳು ಫುಲ್ಲು ಹೋಗಿ ಚೇಂಜ್ ಆದ್ರೆ ತಗೊಂಡಿಲ್ವೇನವ ನಿಮ್ಗೆ ಹೇಳಿಲ್ವಾ ನಾನು ನಿಮ್ಗೆ? ಕಡಲೆಬೇಳೆ, ಹಸಿರು ಕಾಳು, ಕಡಲೆಕಾಳು, ಅಕ್ಕಿ, ಓಟ್ಸು, ಆಮೇಲೆ ಬಜೆ ಹುಡುಕ್ತಾ ಇದೆ ನೋಡ್ರಿ. ಬಜೆ ಸಿಗ್ತಾವ? ಬಜೆ ಸಿಗ್ತಮ್ಮ? ಅದೆಲ್ಲ ಬಾರ್ಲಿ ಅಕ್ಕಿ ಇವೆಲ್ಲ ಹಾಕಿ ಒಟ್ಟಿಗೆ ಬೀಸಿ ಆ ಪೌಡ್ರಲ್ಲೇ ಬಾಣಂತಿ ಮಗು ಇಬ್ರಿಗೂ ಸ್ನಾನ. ಸೋಪ್ ಇಲ್ಲ. 5 ತಿಂಗಳು ನಿಮ್ ಮಗನ್ಗೆ ನಾನು 5 ತಿಂಗಳು ಸೋಪ್ ಹಾಕಿಲ್ಲ ಅವನಿಗೆ ನಾನು. ಆನವ್ಗೆ ಓ ಹೌದಾ? ಪಾಪ ಈ ಕಲರ್ ಐತೆ.
ಊಟದಾಗ ಮಗು ಹಂಗಿತ್ತು ಆಮೇಲೆ ಚೆನ್ನಾಗಿ ಬಂದ್ಬಿಡ್ತಲ್ಲ ಅದ್ ಹೆಂಗೆ ಅಂತ ಕೇಳ್ತಾರಲ್ಲ. ಹೌದು ಹೋಮ್ ಮೇಡ್ ಸೋಪ್ ಅದು. ಹೌದು. ಆ್ಯಂಡ್ ಇವತ್ತು ಆನವನ್ನ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗೋದ್ರ ಜೊತೆಗೆ ನನ್ನ ಮಗಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಆದರೆ 4 ಗಂಟೆಗಂತ ಅಪಾಯಿಂಟ್ಮೆಂಟ್ ಇದ್ದಿದ್ದಲ್ವಾ, ಬಟ್ ಈಗ 4:45 ಆಗ್ತಾ ಬಂತು. ನಾಳೆ ಹೋಗೋಣ. ಹೌದಾ, ಅದು ಇವತ್ತು ಸ್ವಲ್ಪ ಒಂಚೂರು ಅಲೈನ್ಮೆಂಟ್ ಮಿಸ್ ಆಗುತ್ತಲ್ವಾ. ಅದೇ ಬಟ್ ಹಿಂಗೆ ಬಾಡಿ ಮಸಾಜ್ ಆಗಿದ್ದಾರಲ್ಲ, ಹೆಂಗಿದೆ ರಿಲ್ಯಾಕ್ಸೇಷನ್? ಅದೇ ಎಲ್ಲೆಲ್ಲಿ ನೋವಿದೆ ಕರೆಕ್ಟ್ ಆಗುತ್ತೆ. ಅಂದರೆ ಇನ್ನೂ ಜಾಸ್ತಿ ಆಗೋಯ್ತಾ? ಹಂಗಲ್ಲ, ಮತ್ತೆ ಮೇಲೆಲ್ಲ ಪ್ರೆಷರ್ ಆಗ್ತಿರ್ತಾರಲ್ವಾ, ಹಾಂ, ಅವ್ರಿಗೆ ನೋವು ಎಲ್ಲಿದೆ ಅದೆಲ್ಲ ಗೊತ್ತಿರಲ್ಲ. ಬಾಡಿ ಮಸಾಜ್ ಮಾತ್ರ ಮಾಡಿ ರಿಸಲ್ಟ್ ಬರ್ಬೇಕು ಅಂದ್ರೆ 1 ಮಂತ್ ಬೇಕು ಕಣವ. ಅಲ್ವಾ? ಅಲ್ಲ ಬಟ್ ಈಗ 2 ಮಂತ್ಸ್ ಬೇಕು. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಇವಳಿಗೆ ಮೂಗು ಊತ ಎಲ್ಲ ಕಮ್ಮಿ ಆಗಿದೆಯಲ್ಲಮ್ಮ ಮೊದಲಿಗೆ? ಸ್ವಲ್ಪನೇ ಊದಿದ್ದು ಸುಮ್ಮನೆ. ಅಲ್ಲ ಊತ ಇತ್ತು ಹೌದು, ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಈಗ ಬಾತು ಸ್ಟೀಮು ಎಲ್ಲೋ ಪಾಪ ಎಷ್ಟು ವೇಟ್ ಲಾಸ್ ಅದ ಈಗ? ನಮ್ಗೆ ಅವಾಗ ಸ್ಟೀಮ್ ಇರ್ಲಿಲ್ಲ ಕಣವ, ನಿಮ್ಗೆಲ್ಲ ಮಿಷಿನ್ಗಳಿದ್ದಿಲ್ಲ. ನಮ್ ತಾಯಿ ಏನ್ಬಿಟ್ಟು ನಮ್ಗೆ ಸ್ಟೀಮ್ ಬಾತ್ ಕೊಡ್ತಾ ಇದ್ದಿದ್ದು. ಒಂದ್ ಇಟ್ಟಿಗೆ ಅರ್ಧ ಇಟ್ಟಿಗೆ ಮಾಡ್ಕೊಳ್ಳೋದು. ಅದನ್ನ ತಗೊಂಡು ಹೋಗಿ ಒಲೆ ಮೇಲೆ ಸ್ಟೋವ್ ಮೇಲೆ ಇಟ್ಬಿಡೋದು. ಇಟ್ಟಿಗೆ ಕೆಂಪಿಟ್ಗೆ ಅದು ಚೆನ್ನಾಗಿ ಒಂದ್ ಅರ್ಧ ಅವರ್ ಕಾಯ್ಬೇಕು. ಇವಾಗ ಗ್ಯಾಸ್ ಕಷ್ಟ ಅಂತ ನಾನು ಸ್ಟೀಮ್ ಇದೇ ಕೊಟ್ಟಿದ್ದೀನಿ. ಆ ಇಟ್ಕೆ ಚೆನ್ನಾಗಿ ಕಾದ್ಬಿಟ್ಟು ಒಂದ್ ತಟ್ಟೆ ಒಳಗಡೆ ಅದನ್ನ ಹಾಕೊಂಡ್ ತಗೊಂಡೋಗಿ ಬಾಣಂತಿ ಮುಂದೆ ಕಂಬಳಿ ಹೊಸ್ಬಿಡ್ತೀವಿ. ಅದಕ್ಕೆ ಒಂದೊಂದ್ ತೊಟ್ಟು ನೀರ್ ಹಾಕಿದ್ರೆ ಅದು ಸ್ಟೀಮ್ ಎಲ್ಲ ಏನು ಮಾಡ್ಕೊಂಡೇ ಇಲ್ಲ ಕರೆಕ್ಟ್ ಆಗಿ ಲಾಸ್ಟ್ ಇದ್ರಲ್ಲಿ ಏನಕ್ಕೆ. ಬಟ್ ನಿಂಗೆ 5 ತಿಂಗಳು ಎಲ್ಲೂ ಆಚೆ ಕರ್ಕೊಂಡು ಹೋಗಿಲ್ವಲ್ಲ? 5 ತಿಂಗಳು ಮಾಡ್ಕೊಂಡ, 5 ತಿಂಗಳು 3-4 ತಿಂಗಳು ಅಷ್ಟೇ. ಆಮೇಲೆ ಬೋರ್ ಆಗ್ಬಿಟ್ಲು. ಮಾತು ಕತೆ ಸ್ವಲ್ಪ ಫಿಲಮ್ ಏನೋ ಮಾಡ್ತಾ ಇಲ್ಲ. 3 ತಿಂಗಳು ಆದಮೇಲೆ 3-3.5 ತಿಂಗಳು 4 ತಿಂಗಳು ಮಾಡ್ಕೊಂಡೆ ಪಾಪ. ಅದಾದಮೇಲೆ ಸಿನಿಮಾದು ಪ್ರಮೋಷನ್ ಆಕ್ಟಿವಿಟೀಸ್ ಅಂತ ಓಡಾಡೋದು. 3 ತಿಂಗಳು ಅನ್ಸುತ್ತೆ. 3 ತಿಂಗಳು ಸರಿಯಾಗಿಲ್ಲ. ಅದೇ ಅರ್ಧನ್ ಬರ್ದ ತರ ಅದೇ ಕನ್ಸಿಸ್ಟೆಂಟ್ ಪ್ಯಾಕೇಜ್ ತರ ಮಾಡ್ಕೊಂಡಿಲ್ಲ. ಡ್ರೈ ಫ್ರೂಟ್ಸ್ ಉಂಡೆ ಎಲ್ಲ ತಿಂದೇ ಇಲ್ಲ ಗೊತ್ತಾ? ಇನ್ನ ಇಟ್ಟಿದ್ದೀನದು ನಾನು. ಹೌದಾ? ಹಾಳಾಗಲ್ಲ ಕಣವ, ತುಪ್ಪದಲ್ಲಿ ಕರ್ದಿರೋದು ಹಾಳಾಗಲ್ಲ. ನಾನ್ ತಿನ್ಬೇಕು, ಎತ್ಕೊಂಡ್ ತಿನ್ನೋಣ. ಅಂದ್ರೆ ಎತ್ಕೊಂಡೋಕೆ ಕೈಯಲ್ಲಿ ಶಕ್ತಿನೇ ಇಲ್ಲ ನಮ್ಮ ಅಮ್ಮಂಗೆ. ಇವ್ರು ಮರ್ತೋಗ್ಬೋದು, ನಾವು ಮರ್ತೋಗ್. ನನ್ ಮಕ್ಳು ಎಷ್ಟೆಷ್ಟು ದೊಡ್ಡವರು, ಮದ್ವೆ ಆಗಿ ನನ್ ಮಕ್ಳವೇ ಏನಾಗವೆ. ಫಸ್ಟ್ ನಾವು ನಮ್ಮನ್ನ ನೋಡ್ಕೊಬೇಕು, ಅವಾಗ ನೀನ್ ನನ್ನ. ಹಂಗಿಲ್ಲ, ನಮ್ಮ ಜನರೇಷನ್ ಅವ್ರು ಹಂಗಿಲ್ಲ ಕಣೆ. ಹೌದು ನಿಜ ಅಂತ ನನಗೆ ಅನ್ಸಿದೆ, ಇಲ್ಲ ಅಂತ ಅನ್ಸ್ಲಿಲ್ಲ. ಈಗ ನಾನೇನಕ್ ಮಾಡ್ಕೊಂತಿದ್ದೀನಿ, ನೆಕ್ಸ್ಟ್ ನಾನು ಸ್ಟ್ರಾಂಗ್ ಆಗಿ ಓಡಾಡ್ಬೇಕಾದ್ರೆ ಓಡಾಡ್ಬೇಕು. ಮಗಳನ್ನ ನೋಡ್ಬೇಕು. ನೀನು ಹೆಣ್ಮಗು ಬೇಕು ಅಂತ ಸುಮ್ನೆ ಕೇಳ್ಬಿಡೋದಲ್ಲ. ಬ್ಲಾಕ್ ಮೇಲ್ ಮಾಡ್ತಾರೆ ಪಾಪ. ಜವಾಬ್ದಾರಿ ಹೆಣ್ಮಕ್ಳು ಅಂದ್ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ ಗೊತ್ತಾ? ಮಗಳು ವಯಸ್ಸಿಗೆ ಬಂದಾಗ ಮಗಳು ಮದ್ವೆ ಅವಾಗೂ ಇದೇ ತರ ಸರ್ ಪ್ರೀತಿಯಿಂದ ಕೇಳು. ಥ್ಯಾಂಕ್ ಯು ಬಂಗಾರ. ವೆರಿ ಗುಡ್ ಗರ್ಲ್. ಸೊ ಅಫಿಷಿಯಲ್ ಆಗಿ ಬಾಣತನ ಶುರು ಆಗಿರೋದಕ್ಕೆ ನಿಮ್ಮ ಒಂದು ಇನ್ಫಾರ್ಮೇಶನ್ ಏನೇನು ಕೊಡ್ತೀರಾ ಇವ್ರಿಗೆ? ಗೊತ್ತಿಲ್ಲ, ಯಾಕಂದ್ರೆ ಬಾಣಂತನ ನಾನು ಆನವಲ್ಲಿ ಏನೇನ್ ಮಾಡಿಸ್ಕೊಂಡಿದ್ದೀನಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಅದೇ ಅರ್ಧನ್ ಬರ್ದ ಮಾಡ್ಕೊಂಡಿದ್ದು ಬಾಣಂತನ. ಸೊ ಈ ಸಲ ಪ್ರಾಪರ್ ಆಗಿ ಬಾಣಂತನ ನೀಟಾಗಿ ಮಾಡಿ ಒಂದೊಳ್ಳೆ ರಿಸಲ್ಟ್ ನೀನ್ ತಗೊಂಡು ಅದನ್ನ ಇವ್ರಿಗೆ ಹೇಳ್ತೀಯ. ಹೌದು, ಆದಷ್ಟು ಮಾಡ್ಕೊಂಡ್ಬೇಕು. ಸೊಂಟ ಗಟ್ಟಿ ಮಾಡ್ಕೊಳ್ಳೋದು ಅಲ್ವಾ ಇದು ಬಾಣಂತನ ಅಲ್ವಮ್ಮ? ಈ ಬಾಣಂತನ ಸುಮಾರು ಜನ ಮೂಳೆಗಳ ಬದಲು ಈಗ ಸುಮಾರು ಜನ ಮಾಡ್ಕೊಳ್ಳೋಲ್ವಲ್ಲ? ಮಾಡ್ಕೊಳ್ಳಲ್ಲ, ಏನೇನೋ ಅದ್ರಲ್ಲೂ ಫ್ಯಾನ್ಸಿ ಕಂಡು ಹಿಡ್ಕೊಂಡವ್ರು ಈಗ. ಆದ್ರೆ ಹಳೆ ಕಾಲದವ್ರು ಮಾಡ್ತಾ ಇದ್ದಿದ್ದು ಸರಿ ಅನ್ನೋ ಅರ್ಥಕ್ಕೆ ಒಂದು 60% ಬಂದ್ಬಿಟ್ಟವ್ರೆ ಎಲ್ಲಾರು. ಇದ್ರಲ್ಲೂ ಬರ್ಬೇಕು. ಸೊ ಅದಕ್ಕೆ ಎಕ್ಸಾಂಪಲ್ ಇವಾಗ ಮೌಲ್ಯನೇ ಆಗಿರ್ತಾಳೆ. ಒಂದೊಳ್ಳೆ ಸೊಂಟ ಭದ್ರ ಮಾಡ್ಕೊಂಡು ಗುಡ್ ಇನ್ಫಾರ್ಮೇಶನ್ ಒಬ್ರಿಗೆ ಸಿಗುತ್ತೆ ಅನ್ನೋದಾದ್ರೆ ಖಂಡಿತ ಅಲ್ವಾ? ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಪ್ಯಾಟರ್ನ್ ಗೊತ್ತಿಲ್ಲ ಅವಾಗೆಲ್ಲ ಹೆಂಗೆ ಬಾಣಂತನ ಮಾಡಿ. ಅಮ್ಮ ಈಗ ನಾನು ನಿಮಗೆ ಅದು ನಮ್ಮ ಜನಗಳಿಗನ್ನ ತೋರಿಸ್ಬೇಕು ಅಂತಂದ್ರೆ ನೀವು ಎಷ್ಟು ಗಂಟೆಯಿಂದ ಶುರು ಮಾಡ್ತೀರಾ? ಯಾಕಂದ್ರೆ ನಾನು ಅಲರ್ಟ್ ಆಗಿರ್ಬೇಕಲ್ವಾ, ನಾನು ಬಂದು ಅದನ್ನ ಆ ಇನ್ಫಾರ್ಮೇಶನ್ ತಗೋಬೇಕು ಅಂತಂದ್ರೆ. ಅದು ಎಷ್ಟು ಗಂಟೆಯಿಂದ ಶುರು ಅಂತಂದ್ರೆ 7 ಗಂಟೆಯಿಂದ ಶುರು ಆಗುತ್ತೆ ಕಣವ. ಆಕ್ಚುಲಿ 5 ಗಂಟೆಯಿಂದ ಶುರು ಆಗುತ್ತೆ. ಯಾಕೆಂದ್ರೆ ಮಗು ರಾತ್ರಿ ನಿದ್ದೆ ಮಾಡ್ತಾ ಇಲ್ದಿರೋ ಕಾರಣ, ಅವಳು ನಿದ್ದೆ ಇಲ್ದಿರೋ ಕಾರಣ
ನಾವು ಏಳು ಬೆಳಗ್ಗೆನೆ ಮಲಗೋದು ಪಾಪ. ನಾನ್ ಮಲಗ್ತಿರೋದೇ ಬೆಳಗ್ಗೆ, ರಾತ್ರಿ ಪೂರ್ತಿ ಎದ್ದಿರ್ತೀನಿ. ಎದ್ದಿರುತ್ತೆ ಮಗು. 10 ಗಂಟೆ ಆದ್ರೂ ಅಯ್ಯೋ ಇನ್ನೊಂದ್ ಸ್ವಲ್ಪ ನಿದ್ದೆ ಮಾಡೋಣಪ್ಪ ಅಂತಾನೆ ಅನಿಸ್ತಿದೆ. ಆದ್ರೂ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಅಂತ ಹಿಂಸೆ ಮಾಡಿ ಎದ್ದು ತಿಂಡಿ ತಿಂದು ಅದೆಲ್ಲ ಬೆಳಗ್ಗೆನೆ ಗಂಜಿ ಕುಡಿಬೇಕು ಅವಳು, ಇದು ಕುಡಿಬೇಕು. ಅದೇನೋ ಏನೋ ಸೊಪ್ಪಿಂದದೇನೋ ಅದು ನೀರ್ ಕೊಡ್ತಾರೆ. ಇದು ವಾದಕ್ಕಿ ಇದು ನೀರ್ ಕುಡಿದು ತಿಂಡಿ ತಿಂದು ಸ್ನಾನ ಮಾಡ್ಕೊಂಡು ಮಗುಗೆಲ್ಲ ಹಾಲು ಕುಡಿಸಿ. ನೋಡಿದ್ರಲ್ಲ, ನಾಳೆಯಿಂದ ಆದಷ್ಟು ಟ್ರೈ ಮಾಡ್ತೀನಿ ಕ್ಯಾಪ್ಚರ್ ಮಾಡೋಕ್ಕೆ. ಅಕಸ್ಮಾತ್ ನಾನು ಬರೋಕ್ಕಾಗಿಲ್ಲ ಅಂದರೆ ಮೌಲಿ ಅವರು ಆ ಟೈಮಲ್ಲಿ ಏನಾಗುತ್ತೆ ಅದನ್ನು ಶೂಟ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಅವರು ಬೇಗ ನಿಮ್ಮ ಜೊತೆಗೆ ಬಂದು ಜಾಯಿನ್ ಆಗ್ತಾರೆ. ಅದಕ್ಕೆ ಹೇಳಿ ಅವರು ಅವರ ತಮ್ಮ ಆ್ಯಂಡ್ ಈ ಒಂದು ಕ್ಯೂಟ್ ಫ್ಯಾಮಿಲಿ ಜೊತೆ ಒಂದು ಜಗಳಗಳನ್ನ ಮಿಸ್ ಮಾಡ್ಕೊತಾ ಇದ್ದೀರಲ್ಲ, ಖಂಡಿತ ಅದಕ್ಕೆ ಜಾಯಿನ್ ಆಗ್ತಾರೆ. ಇಲ್ಲಿ ನೋಡಿ, ಬೇಬಿಗೆ ಟಿಶ್ಯೂ ತಗೊಂಡು ಒರೆಸ್ತಾ ಇದೆ. ನೀನು ನಾವೆಲ್ಲ ಒರೆಸೋದು ನೋಡ್ಕೊತಾರಲ್ಲ. ಬಂದು ಹಾಲು ಕುಡ್ಸಕ್ ಬರ್ತಾವನೆ. ವಾ ಸರಿ, ಇವಾಗ ಆಚೆ ಹೋಗೋಕೆ ರೆಡಿ ಆಗಿದ್ದಾರೆ. ಆನವ್ ಅವರೇ ನಮಸ್ತೆ. ಹೇ ಐ ಲವ್ ಯು ಸರ್. ಓಹೋ ರೆಡಿ ಆಗ ಸರ್. ಎಲ್ಲರಿಗೂ ಬಾಯಿ ಹೇಳ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಓ ನನ್ನ ಮಗ ಫುಲ್ ಎಕ್ಸೈಟೆಡ್. ಇರು ಬರಲಿ ಲಿಫ್ಟ್ ಅವ್ರಿಗೆ ಇರು. ನೋ ಬಿಟ್ಟು ಹೋಗಂಗಿಲ್ಲ. ನಿನಗೋಸ್ಕರನೇ ಕೊಡ ಈ ಪ್ಲ್ಯಾನು. ನೀನೆಲ್ಲ ಕಲ್ಲಾಗಿರೋದಲ್ಲ ನೋಡಲಿ ಅಂತ. ಇದನ್ನೆಲ್ಲ ಬಿಟ್ಟು ಹೋಗಲ್ಲ ನಾನು. ಇರು. ಹಾಂ ಹಾಕ್ತೀನಿ. ಸುಬಿ, ಇದು ಎಂಟ್ರೆನ್ಸು. ಅಲ್ಲಿಂದ ಹೋಗ್ಬೋದಾ? ಅದು ಎಂಟ್ರೆನ್ಸ್ ಇಲ್ಲ ಸುಬಿ, ಈ ಕಡೆನೇ ಎಂಟ್ರೆನ್ಸ್. ಅಲ್ಲಿ ನೋಡಿ. ಯಾರದು ಬಾ 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 ಅಮ್ಮ, ತೊಗೊಂಬರ್ತೀನಿ ಟಿಕೆಟ್ನ. ಸೊ 50 ರೂಪಾಯಿ ಒಂದು ಟಿಕೆಟು, 2 ಟಿಕೆಟ್ ತೊಗೊಂಡಿದ್ದೀನಿ. ಬನ್ನಿ ಹಾಂ. ಹುಯ್ 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 ಹುಲಿ ಸಿಂಹ. ಹುಯ್ ಇಲ್ಲಿ. ಓ ಅಲ್ಲೋಡು ಮೇಲ್ ನೋಡು ಇಲ್ಲಿ. ಇಲ್ಲೇ ಬ್ರೇಕ್ ಆಗ್ತಾರೆ. ನಾನು ಹಿಂದ್ಗಡೆ ಇಲ್ಲಿ ನೋಡಿದ್ದು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಬ್ರೇಕ್ ಆಗ್ತದೆ. ಬೇಡ ಅಂತ. ಪೆಂಗ್ವಿ ನಿನ್ಗಿಷ್ಟ? ಪೆಂಗ್ವಿ ಉಪ್ಪಿನಕಾಯಿ ಅದೆಲ್ಲ ಬೇಸಿಕ್ ಗೇಮ್ಗಳಿದೆ ಈ ಸೈಡು. ಇಲ್ಲಿಂದ ಎಂಟ್ರಿ ಕೊಟ್ರೆ ಸಣ್ಣದಾಗಿ ನಮ್ಮ ಚಿಕ್ಕ ವಯಸ್ಸಿನ ಜಾತ್ರೆ ನೆನ್ಪು ಬರ್ತಾ ಇದೆ ಅಲ್ಲಮ್ಮ? ಹೇ ಆನವ್ ಇಲ್ಲ ನೋಡೋ ಇಲ್ಲಿ. ಎಂಜಾಯ್. ಅವ್ರ ಒಂಥರ ಎಕ್ಸೈಟ್ಮೆಂಟ್ ಪೂರ್ತಿ. ಈಗ ನಾನು ಆ ಸೈಡ್ ಹೋಗಿಲ್ಲ, ನಾನು ಆ ಸೈಡ್ ಹೋಗಿರ್ತೀನಿ. ಹೇ ಹಾಯ್.
ಏ ಯೋ ಬಿಟ್ರು ಸರ್, ಅದು ಫಸ್ಟ್ ಟೈಮ್ ಈಗ ವಾವ್ ಅಂತೆ. ಏ ಅಷ್ಟೊಂದು ದೊಡ್ಡದೇನಿಲ್ಲ. ಆಮೇಲೆ ಮಕ್ಕಳದಿದೆ ನೋಡೋಣ. ಇದೊಂದು ವಾಟರ್ ಗೇಮ್ ಇದೆ. ಆಗಲ್ಲ ಅದನ್ನು ಇನ್ನೊಂದು 2 ವರ್ಷ. ನೀನು ಆಡೋ ಅಂಥ ಗೇಮ್ ಯಾವುದು ಇಲ್ವಲ್ಲೋ, ಆ ಸಣ್ಣದೇ ಎದ್ಕೊಂಡ್ಬಿಟ್ಟ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಅಂದರೆ ಅಂಥ ದೊಡ್ಡದೇನಿರಲಿಲ್ಲ, ಸಣ್ಣದು 4-5 ಐಟಮ್ಗಳಿತ್ತು ಅಷ್ಟೇ. ಪಪ್ಪ ಪಪ್ಪ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಪಪ್ಪ, ಥ್ಯಾಂಕ್ ಯು ಪಪ್ಪ. ಹೋಗಿ ಮುಗಿಸ್ಕೊಂಡು ಬಂದು, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅಟ್ಲೀಸ್ಟ್ ಅಲ್ಲಿ ಏನಾದ್ರು ತಿನ್ನಕ್ಕೆ ಮುಂಚೆ ಇದ್ದಿದ್ರೆ ಚೆನ್ನಾಗಿಲ್ಲ, ಸರಿ ಇರ್ತಿತ್ತು. ಸ್ವಲ್ಪ ನಮ್ಮ ಚಿಕ್ಕ ವಯಸ್ಸಲ್ಲಿ ಏನು ದೊಡ್ಡದಾಗ ಅನ್ಸೋದಮ್ಮ ಇವೆಲ್ಲ. ಹೌದು, ಅದು ಇದು ಆಡ್ತಿದ್ವು ಗೊತ್ತೇನವ, ಯಾವುದು ಹಿಂಗೆ ತೊಟ್ಲು ತರ ತೂಗುತ್ತಲ್ಲ, ಅದೇನು ಈ ಅಲ್ಲೇ ಇತ್ತಲ್ಲ. ಹೌದು, ಇತ್ತು ಅಲ್ಲೇನೆ. ನೋಡ್ರೆ ಭಯ ಆಯ್ತು. ಜಾಯಿಂಟ್ ವೀಲ್. ಇದನ್ನ ರಿಫ್ಲೆಕ್ಷನ್ ನೋಡ್ಕೊಂಡಿರ್ತದೆ ತಿಕ್ಲು. Great job. Can you pretend your little thumb is a mouse? Then your other hand's gonna be the house. A quiet little mouse. ಏನು ಹೇಳ್ತಿದ್ರಲ್ಲ ಹೇಳಮ್ಮ. ಹಾಂ ನೋಡ್ರಿ, ಇದನ್ನೆಲ್ಲ ಎಷ್ಟು ಮೇಂಟೈನ್ ಮಾಡ್ತೀನಿ. ಒಗೆದು ಫೋಲ್ಡ್ ಮಾಡಿ ಕರೆಕ್ಟ್. ಇದೆಲ್ಲ ಇದು ಈ ಬಟ್ಟೆ ಅಂತ ಮಾಡಿದ್ದೀನಿ ತಾನೆ. ಜೋರಾಗಿ ಮಾತಾಡಮ್ಮ, ನೀನು ಒಬ್ಳು ಮನ್ಸಲ್ಲಿ ಮಾತಾಡ್ಕೋಬೇಡ. ಮುಗುದು ನೋಡ್ರಿ, ಇದು ಡೈಲಿ ಯೂಸ್ ಮಗು ಬಟ್ಟೆ, ಇದು ಏನಿದು ಕಚ್ಚಿ ಬಟ್ಟೆ, ಇದು ಮಗುಗೆ ಎಷ್ಟು ಚೆನ್ನಾಗಿ ಜೋಡಿಸಿಟ್ಕೊಂಡವ್ರೆ. ಈಗ ಏನು ಗೊತ್ತಾ ನಮ್ಮ ಸುಬ್ಬಿ ಹೇಳಿದ್ದು, ಅಲ್ಲವ ಎಲ್ಲ ಶೂಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾನು, ಇದನ್ನು ಶೂಟ್ ಮಾಡೋದಿಲ್ವಲ್ಲ. ಅಲ್ಲ ಪಾಪ, ಅದು ಅದನ್ನ ಅಂಟಿಸ್ಬಿಟ್ಟು ಕಾಣುತ್ತೆ ಅಂತ ಅದನ್ನ ಅಂಟಿಸ್ಕೊಡಿ ಪಾಪ ಫ್ರೇಮ್ನ. ಹೌದಾ, ಪ್ರೀತಿಯಿಂದ ತರಿಸಿದೀನಿ ನಾನು, ನಿಜ. ನಮ್ಮ ಇವಾಗ ನನ್ನ ಗೆಳ ತಪ್ಪಾದ್ರೆ ಇಲ್ಲಮ್ಮ ಬೇಡ ಅಂತ ನೀವು ಸುಮ್ಮನೆ ಆಗ್ತೀನಿ. ಇದು ತುಂಬಾ ಹಳೆಯದು ಆಯ್ತಾ, ಅದಕ್ಕೆ ಇದನ್ನ ಬಟ್ಟೆನ ಕಿತ್ತಾಕ್ಬಿಡ್ತೀನಿ. ಇದ್ರೊಳಗಡೆ ಇರೋದು ಬ್ಯಾಸ್ಕೆಟ್. ನನಗೆ ಇವಾಗ ಮಗು ಕಕ್ಕ ಬಟ್ಟೆ ಹಾಕೊಳಕ್ಕೆ ಒಳಗಡೆ ಅಡಿಗೆ ತಡಬೇಕು. ಅದನ್ನ ಹಿಂಗ್ ಫೋಲ್ಡ್ ಮಾಡಿ ಅಮ್ಮ ನಾನು ಏನು ಅನ್ಲಿಲ್ಲ ಅಮ್ಮ, ಮಧು ಅಕ್ಕನೇ. ನೀ ಏನೇ ನಿಮ್ಗೆ ಏನಾರ ಒಂದ್ ಈ ತರ ಹಾಗೆ ಇವರಿಬ್ರು ಜಗಳ ಆಡ್ತವ್ರೆ. ಆ ಗೋಲ್ಡನ್ ಕಲರ್ ಗಿಂತ ಇಲ್ಲಿ ಸಾಮಾನುಗಳು ಇನ್ನೂ ಎತ್ತಿಟ್ಕೊಂಡಿಲ್ಲ. ಓಕೆನಾ, ಇಲ್ಲಿ ನಮ್ಮ ಹುಡುಗ ಸುಬಿ ಸೂಪರ್ ವುಮೆನ್ ಥರ ನೀವೀಗ ಕೆಲಸ ಮಾಡ್ತಾ ಇದ್ದೀರಾ. ಸೊ ಇದನ್ನು ನಮ್ಮ ಎಲ್ಲ ಆಡಿಯನ್ಸ್ ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ಯಾವಾಗಲೂ ಧನ್ಯವಾದಗಳು, ಚಿರಋಣಿ ಯಾವಾಗಲೂ. ಬಟ್ ನೀವು ನಿಮ್ಮ ಹೆಲ್ತನ್ನು ಕೇರ್ ಮಾಡ್ಕೊಳ್ಳೋಕ್ಕೆ ನೀವು ದಯವಿಟ್ಟು ನೀವು ಟೈಮ್ ಕರೆಕ್ಟಾಗಿ ನೀವು ತಿನ್ನಬೇಕು. ಜೊತೆಗೆ ಆದಷ್ಟು ಅದು ಎನರ್ಜಿ ಬೇಕು, ಓಡಾಡಕ್ಕೆ ಶಕ್ತಿ ಬೇಕಲ್ಲ. ಅವಾಗ ತಲೆಯಲ್ಲಿ ನೀನು ತಿನ್ನು ಅನ್ಸುತ್ತಲ್ಲ, ಅವಾಗ ಖಂಡಿತ ತಿಂತೀನಿ. ಆದ್ರೆ ಅವ್ರು ತರಕಾರಿ ಫ್ರೂಟ್ಸ್ ಎಲ್ಲ ತಿಂದಿರೋದೇ ನೋಡಿಲ್ಲ ಅವ್ರು ಹಂಗೆ. ಸೊ ಇದು ಅವಾಗಿದ್ದು ಎಲ್ಲದಕ್ಕೂ ಅರ್ಥ ಬರುತ್ತೆ. ಆ್ಯಂಡ್ ಇದೇ ಒಂದು 2 ವರ್ಷ 3 ವರ್ಷ ಆದಮೇಲೆ ಮಕ್ಕಳೆಲ್ಲ ಓಡಾಡ್ಕೊಂಡು ಮಾತಾಡ್ತೇವೆ ಗೊತ್ತಾ, ಇದು ಬಂತು ಬಿಡಿ, ಇದು ಬೇಗ ಮಾತಾಡುತ್ತೆ ಮಗಳು. ಸೊ ಅವಾಗ ಆ ಖುಷಿನ ಹಂಚ್ಕೊಂಡು ಆವಾಗ ಅವ್ರ ಮಕ್ಕಳು ಅವರಿಬ್ಬರು ಆಟಾಡ್ತಾರೆ ಅಣ್ಣ ತಂಗಿ ಅಂತ ಅಂದ್ಕೊಂಡು ಒಂದು ಒಳ್ಳೆ ಪಿಕ್ಚರ್ ನೋಡ್ಕೊಂಡು. ಅಮ್ಮ ನೀವು ಒಂದು ಸಿನಿಮಾ ನೋಡಿ ಎಷ್ಟು ದಿನ ಆಯ್ತಮ್ಮ? ಭಾಳ ದಿವಸ ಸಿನಿಮಾ ನೋಡಿ. ಪೇಷನ್ಸ್ ಇಲ್ಲ ನನಗೆ. ಪೇಷನ್ಸ್ ಇರೋಕ್ಕೆ ಈಗ ಆ ಟೈಮ್ ಇಲ್ವಲ್ಲ. ಈಗ ನಂಗೂ ಹಂಗೆ ಅನ್ಸುತ್ತೆ. ಅಲ್ಲ ಕಂಪ್ಲೀಟ್ ಸಿನಿಮಾ ಪಾಪ ಇಲ್ಲಿ ಕುತ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ರು, ನಗ್ತಾ ಇದ್ದೆ ನಾನು. ಏನಕ್ಕೆ ಅಂದ್ರೆ ನಾನು ಪಾಪ ತುಂಬಾ ಕೆರಿಯರ್ ಓರಿಯೆಂಟೆಡ್ ಅಥವಾ ಕೆಲ್ಸದ ಬಗ್ಗೆ ಏನೋ ಸಾಧನೆ ಮಾಡ್ಬೇಕು, ಏನೋ ಗುಡ್ಡೆ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಅವ್ರಿಬ್ರು.
ಈಗ ನೋಡಿದ್ರೆ ಮದ್ವೆ ಆಗಿ ಮಕ್ಳು ಮಾಡ್ಕೊಂಡು ಅಂದ್ರೆ ಇಬ್ರು ಸಿಕ್ಕಾಬಿಟ್ಟೆ ಅದೇ ತರನೇ ಕೆರಿಯರ್ ಲೈಫ್ ವರ್ಕ್ ಅದೆಲ್ಲ ಯಾರಿಗೋಸ್ಕರ ಮಾಡ್ತೀರಾ? ಅಲ್ಲ ಹಂಗಲ್ಲ ಅಮ್ಮ, ನಾವ್ ಹಿಂಗಿರ್ಲಿಲ್ಲ ಅಮ್ಮ. ಆ ಒಂದು ಪ್ರೀತಿ ಅನ್ನೋದು ಇಟ್ ವಿಲ್ ಟ್ರಾವೆಲ್ ಎಲ್ಲಿವರೆಗೂ. ನಾನಂತೂ ಅಟ್ಲೀಸ್ಟ್ ಫೀಮೇಲ್, ನಾನ್ ಬಂದ್ಬಿಡ್ತೀನಿ, ನಾನು ಹಂಗೆ ಆ ಒಂದ್ ದಾರಿಗೆ ಬಂದ್ಬಿಡ್ತೀನಿ. ಅಯ್ಯೋ ನನ್ಗೂ ಒಂದ್ ಫ್ಯಾಮಿಲಿ ಬೇಕು. ಪಾಪ ಅಂತೂ ಮೆನ್ ಅಲ್ವಾ, ಹಂಗಿರ್ಲೇ ಇರ್ಲಿಲ್ಲ. ಯಾರೇನ್ ಮಾಡಿದ್ರು ಕೆರಿಯರ್, ಕೆಲ್ಸ ಅವ್ರು ಅನ್ಕೊಂಡಿರೋದು, ಸಿನಿಮಾ ಎಡಿಟಿಂಗ್ ಆ ತರ. ಈಗ ಅದೆಲ್ಲ ಬಿಟ್ಬಿಟ್ಟು ಇಬ್ರುನು ಮಕ್ಕಳು ಪಾಪ ನೋಡ್ಕೊಂಡು ಲೈಫ್ ಅಂತ ಅಂದ್ರೆ ನಾವ್ ಡಿಸ್ಕಸ್ ಕೂಡ ಮಾಡಿಲ್ಲ ಅದ್ರ ಬಗ್ಗೆ. ಅಂದ್ರೆ ಇದು ಬೇಕು, ಹಿಂಗಿರ್ಬೇಕು ಅಂತ. ಅಮ್ಮ ಈಗ ಏನ್ ಗೊತ್ತಾ, ಫೋಲ್ಡ್ ಮಾಡಿ ರೋಲ್ ಮಾಡಿ ಮಗುನ ಫೋಲ್ಡ್ ಮಾಡಿದ್ರೆ ಡೈಪರ್ ಹಾಕ್ಬೇಕಾಗತ್ತೆ. ನಾನು ಏನ್ ಮಾತಾಡ್ತಾ ಇದ್ದೀನಿ? ಏನಮ್ಮ ಏನಾಯ್ತು ಬಂಗಾರ? ಓಕೆ, ಇದು ನಮ್ಮ ಸಂಸಾರದ ಮಾತುಕತೆಗಳು. ಅಲ್ಲ ಆಗ್ಬಿಡುತ್ತೆ, ಲವ್ ವಿಲ್ ಮೇಕ್ ಥಿಂಗ್ಸ್ ಹ್ಯಾಪನ್ ಆ ತರ. ಸೊ ಈ ಟಾಪಿಕ್ ಖಂಡಿತ ನಿಮ್ಗೆ ಇಷ್ಟ ಆದ್ರೆ ಹೇಳಿ, ಖಂಡಿತ ಇದ್ರ ಬಗ್ಗೆ ಮಾತಾಡ್ತೀನಿ. ನಮ್ಮ ಲೈಫ್ ಆಂಬಿಷನ್ಸೇ ಬೇರೆ ಬೇರೆ ಬೇರೆ, ಬಟ್ ಈಗ ಸಂಸಾರ ಕಟ್ಕೊಂಡು ಹಿಂಗಿದೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಡಾರ್ಲಿಂಗ್ಸ್. ನಾಳೆ ಇದು ನಾವು ಇವತ್ತು ಪ್ರಾಮಿಸ್ ಕೊಟ್ಟಂಗೆ ಬಾಣಂತನದ್ದು ಆ ಒಂದು ಪಿನ್ ಟು ಪಿನ್ ಜೊತೆಗೆ ಸೇರಿಸ್ಕೊಂಡು ಮೌಲ್ಯ ರಿಕವರಿ ಹೆಂಗಾಗ್ತಾಳೆ ಅನ್ನೋದು ಖಂಡಿತ ಈ ಒಂದು 9-10 ತಿಂಗಳೇ ವ್ಲಾಗ್ ಶುರು ಮಾಡಿದಾಗ ನೋಡಿದ್ರಿ. ಪಾಪುನೇ ಆಗೋಯ್ತು, ಅವ್ರ ರಿಕವರಿ ಕಮ್ ಬ್ಯಾಕ್ ಆಗಿದ್ದ ನೋಡಿ. ಓಕೆನಾ? ಸೊ ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.